ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಇಲ್ಲಿ ಕಮೆಂಟ್ನಲ್ಲಿ ಒಂದು ಟಾಪಿಕ್ನ ಕೇಳಿದ್ದಾರೆ, ಅದ್ರ ರಿಲೇಟೆಡ್ ವೀಡಿಯೋ ಮಾಡಿ ಅಂತೇಳಿ. ಇಲ್ಲಿ ನೋಡ್ತಾ ಇದ್ರೆ ಬ್ರದರ್, ನಮ್ಮ ವೀಡಿಯೋಸ್ಗೆ ಕಮೆಂಟ್ಸ್ ಆಫ್ ಮಾಡೋದು ಯಾವ ಥರ, ಎಷ್ಟೇ ವೀಡಿಯೋ ಹಾಕಿದ್ರು ಕಮೆಂಟ್ಸ್ ಆನ್ ಆಗಬಾರ್ದು ಅಂತೇಳಿ ಈ ಥರ ಸೆಟ್ಟಿಂಗ್ ಏನಾದರೂ ಇದ್ದರೆ ಹೇಳ್ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಎಸ್ ಕನ್ನಡ ಅಂತೇಳಿ. ಇದು ಟಾಪಿಕ್ ಚೆನ್ನಾಗಿದೆ ಫ್ರೆಂಡ್ಸ್. ಭಾಳಷ್ಟು ಯೂಟ್ಯೂಬರ್ಸ್ಗೆ ಕೆಟ್ಟ ಕಮೆಂಟ್ಸ್ ಬರ್ತಾ ಇರುತ್ತೆ. ಒಬ್ಬೊಬ್ಬರು ಆಗದೇ ಇರೋರು ಮತ್ತು ಬೇರೆ ಕ್ಯಾಟಗರಿ ಜನ ಕೆಟ್ಟ ಕಮೆಂಟ್ಸ್ನ ಮಾಡ್ತಾ ಇರ್ತಾರೆ. ಯೂಟ್ಯೂಬರ್ಸ್ಗೆ ಅದು ಹರ್ಟ್ ಆಗ್ತಾ ಇರುತ್ತೆ. ಕೆಟ್ಟ ಕಮೆಂಟ್ಸ್ನ ಓದಿದರೆ ಹರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಅನ್ಕೋತಾರೆ, ಆ ಚಾನಲ್ನಲ್ಲಿ ಕಮೆಂಟ್ಸೇ ಕಾಣಿಸ್ಬಾರ್ದು, ಬರಬಾರ್ದು, ಯಾರು ಕಮೆಂಟ್ ಮಾಡಬಾರ್ದು, ನಾವು ಜಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇರ್ತಾರೆ. ಆದರೆ ಈ ಒಂದು ಸೆಟ್ಟಿಂಗ್ ಇಲ್ಲ ಫ್ರೆಂಡ್ಸ್, ಇದರಲ್ಲಿ ಯೂಟ್ಯೂಬಲ್ಲಿ ಈ ಒಂದು ಸೆಟ್ಟಿಂಗ್ ಕೊಟ್ಟಿಲ್ಲ ಚಾನಲ್ನಲ್ಲಿ. ಆದರೆ ಪರ್ಟಿಕ್ಯುಲರ್ ವೀಡಿಯೋಸ್ಗೆ ನೀವು ಕಮೆಂಟ್ಸ್ನ ಆಫ್ ಮಾಡ್ಕೋಬೋದು. ನೀವು ಎಷ್ಟೇ ವೀಡಿಯೋಸ್ ಇರಲಿ, 300 400 ಎಷ್ಟು ವೀಡಿಯೋಸ್ ಇದ್ದರೂ ಕೂಡ ಅಷ್ಟು ವೀಡಿಯೋಸ್ಗೆ ನೀವು ಸೆಟ್ಟಿಂಗ್ಸಲ್ಲಿ ಪರ್ಟಿಕ್ಯುಲರ್ ವೀಡಿಯೋಗೆ ಹೋಗಿ ಸೆಟ್ಟಿಂಗ್ಸ್ನಲ್ಲಿ ಆಫ್ ಮಾಡಿಕೊಂಡ್ರೆ ಆ ವೀಡಿಯೋಗೆ ಕಮೆಂಟ್ಸ್ ತೋರಿಸಲ್ಲ ಫ್ರೆಂಡ್ಸ್. ಎಷ್ಟು ಕಮೆಂಟ್ಸ್ ಇದ್ರೂ ತೋರಿಸಲ್ಲ, ಮತ್ತು ಕಮೆಂಟ್ಸ್ ಬಂದ್ರೂ ತೋರಿಸಲ್ಲ ಫ್ರೆಂಡ್ಸ್. ಯಾವ ಥರ ಪರ್ಟಿಕ್ಯುಲರ್ ವೀಡಿಯೋಗೆ, ಅದೇ ಒಂದು ವೀಡಿಯೋಗೆ ಕಮೆಂಟ್ಸ್ನ ಆಫ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಕ್ರೋಮ್ನಲ್ಲಿ ಓಪನ್ ಮಾಡ್ತೀನಿ ಚಾನಲ್ನ. ಈಗ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕ್ರೋಮ್ನಲ್ಲಿ ನಮ್ಮ ಚಾನಲ್ ಓಪನ್ ಆಗ್ತಾ ಇದೆ. ಓಪನ್ ಆದಮೇಲೆ ಈ ಥರ ಬರುತ್ತೆ. ಇಲ್ಲಿ ಕಂಟೆಂಟ್ ಇದೆಯಲ್ಲ, ಇಲ್ಲಿ ನೋಡ್ತಾ ಇದ್ರೆ ಕಂಟೆಂಟ್ ಇದೆ ಡ್ಯಾಶ್ಬೋರ್ಡ್ ಕೆಳಗಡೆ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಎಲ್ಲ ವೀಡಿಯೋಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ವೀಡಿಯೋಸ್ ಬರುತ್ತೆ. ಇದರಲ್ಲಿ ಯಾವ ವೀಡಿಯೋಗೆ ನಿಮ್ಮ ಕಮೆಂಟ್ಸ್ ಆಫ್ ಮಾಡಬೇಕು ಅಂತೇಳಿ ಇಲ್ಲಿ ತಿಳ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಫಸ್ಟ್ ವೀಡಿಯೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಬಂದಾದ್ಮೇಲೆ ಕೆಳಗಡೆ ಹೋಗಿ, ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಶೋ ಮೋರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಕೆಳಗಡೆ ಬನ್ನಿ, ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಕಮೆಂಟ್ಸ್ ಆ್ಯಂಡ್ ರೇಟಿಂಗ್ಸ್ ಅಂತಿದೆ. ಅದರಲ್ಲಿ ನೀವು ಕಮೆಂಟ್ಸ್ ಬರಬಾರ್ದು ಆ ವೀಡಿಯೋಗೆ ಅಂತಂದರೆ ಇಲ್ಲಿ ನೋಡ್ತಿದ್ರೆ ಡಿಸೇಬಲ್ ಕಮೆಂಟ್ಸ್ ಅಂತಿದೆ. ಇಲ್ಲಿ ನೋಡ್ತಿದ್ರೆ ಡಿಸೇಬಲ್ ಕಮೆಂಟ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾದ್ಮೇಲೆ ಮೇಲ್ಗಡೆ ಸೇವ್ ಅಂತಿದೆ ಫ್ರೆಂಡ್ಸ್. ಇದನ್ನು ಸೇವ್ ಮಾಡಿದರೆ ಯಾರಾದರೂ ಕಮೆಂಟ್ಸ್ ಮಾಡಿದರೆ, ಈ ಪರ್ಟಿಕ್ಯುಲರ್ ವೀಡಿಯೋಗೆ ಕಮೆಂಟ್ ಮಾಡಿದರೆ ಆ ಕಮೆಂಟ್ಸ್ ಏನು ಕಾಣಿಸಲ್ಲ ಫ್ರೆಂಡ್ಸ್. ಯೂಟ್ಯೂಬರ್ಸ್ಗೆ ಕಾಣಿಸಲ್ಲ, ಯಾರಿಗೂ ಕಾಣಿಸಲ್ಲ ಫ್ರೆಂಡ್ಸ್. ಈ ಥರ ನೀವು ಕಮೆಂಟ್ಸ್ನ ಟರ್ನ್ ಆಫ್ ಮಾಡ್ಬೋದು ಫ್ರೆಂಡ್ಸ್. ಒಂದು ವೇಳೆ ಮತ್ತೆ ಆ ಕಮೆಂಟ್ಸ್ನ ನೀವು ನೋಡಬೇಕು ಅನ್ನಿಸ್ತೈತೆ, ಯಾರಾದರೂ ಕಮೆಂಟ್ ಮಾಡಲಿ ಮತ್ತೆ ಕಮೆಂಟ್ಸಲ್ಲಿ ನೋಡ್ಬೇಕು ಅನಿಸಿದ್ರೆ ಇಲ್ಲೇ ಸೇಮ್ ಸೆಟ್ಟಿಂಗ್ಸ್ನಲ್ಲಿ ಬರಬೇಕು. ನೋಡ್ತಿದ್ರೆ ಅಲ್ಲೋ ಆಲ್ ಕಮೆಂಟ್ಸ್ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದು ಸೇವ್ ಅಂತಿರುತ್ತೆ. ಸೇವ್ ಮಾಡಿಕೊಂಡ್ರೆ ಕಮೆಂಟ್ಸ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಸೆಟ್ಟಿಂಗ್ಸ್ನ ಮಾಡ್ಕೋಬೋದು ಪರ್ಟಿಕ್ಯುಲರ್ ವೀಡಿಯೋಗೆ. ಆದರೆ ಚಾನಲ್ಗೆ ಫುಲ್ ಚಾನಲ್ನಲ್ಲಿ ಎಲ್ಲ ಕಮೆಂಟ್ಸ್ನ ಟರ್ನ್ ಆಫ್ ಮಾಡಬೇಕು ಅಂತಂದರೆ ಒಂದು ಸೆಟ್ಟಿಂಗ್ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ಸೆಟ್ಟಿಂಗ್ಸ್ ಬಂತು ಅಂತಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಪರ್ಟಿಕ್ಯುಲರ್ ವೀಡಿಯೋಗೆ ಇದೆ, ಈ ಥರ ನೀವು ಟರ್ನ್ ಆಫ್ ಮಾಡ್ಕೋಬೋದು. ಯಾಕಂದರೆ ಭಾಳಷ್ಟು ಜನ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಸ್ಪೆಷಲಾಗಿ ಲೇಡೀಸ್ಗೆ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರ ಮಾಡ್ಬೋದು. ಮತ್ತು ಯಾರಾದರೂ ಪರ್ಟಿಕ್ಯುಲರ್ ಪರ್ಸನ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ದರೆ ನಿಮ್ಮ ಚಾನಲಿಂದ ಅವ್ರನ್ನ ಹೈಡ್ ಮಾಡ್ಬೋದು. ಅವ್ರು ಏನೂ ಕಮೆಂಟ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಫೀಚರ್ ಇದೆ. ಅದನ್ನು ನೀವು ತಿಳ್ಕೊಬೇಕು. ನಾನು ವೀಡಿಯೋ ಮಾಡಿದ್ದೀನಿ ಆಗಲೇ, ಯಾವ ಥರ ಅವ್ರನ್ನ ಹೈಡ್ ಮಾಡಬೇಕು, ಕಮೆಂಟ್ ಮಾಡೋಕ್ಕೆ ಆಗಬಾರ್ದು ಅವ್ರ ಪರ್ಟಿಕ್ಯುಲರ್ ಪರ್ಸನ್ ಅಂತ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸಿದ್ದೀನಿ ಆಗಲೇ. ನಿಮಗೆ ಆ ಒಂದು ಟಾಪಿಕ್ ಬೇಕಿತ್ತು ಅಂತಂದರೆ, ಭಾಳಷ್ಟು ಕಮೆಂಟ್ಸ್ ಬಂದರೆ ನಾನು ಆ ಟಾಪಿಕ್ ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.